ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನು ತೆರವುಗೊಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ತೆರವು ಸ್ಥಳಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ 11 ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಒಟ್ಟು 180 ಮನೆಗಳ ಲೀಸ್ಟ್ ಔಟ್ ಅನ್ನು ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಜನರ ವಾಸದ ಬಗ್ಗೆ ಆಧಾರ್, ವೋಟರ್ ಐಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಮನೆಯ GPS ಫೋಟೋ ಕೂಡ ಸಂಗ್ರಹವಾಗಿದೆ. ನಿರಾಶ್ರಿತರಿಗೆ ಪರ್ಯಾಯ ಮನೆಯನ್ನು ಕೊಡುವುದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸ್ಥಳಕ್ಕೆ DCM DK ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ನೋಡಿ, KC ವೇಣುಗೋಪಾಲ್ ಅವರ ಒಂದು ಸೂಚನೆ ಏನೆಲ್ಲ ಮಾಡಿಸ್ತಾ ಇದೆ ಅಂಥೇಳಿ. ಇದೇ ಬೇರೆ ಕಡೆಗಳಲ್ಲಿ ನಿರಾಶ್ರಿತರು ಮನೆ ಪಡೆಯೋದಕ್ಕೆ, ಅಧಿಕಾರಿಗಳನ್ನು ಭೇಟಿ ಆಗೋದಕ್ಕೆ, ಜನಪ್ರತಿನಿಧಿಗಳನ್ನು ಮಾತನಾಡಿಸೋಕೆ ದಿನಗಟ್ಟಲೆ ಕಾಯಬೇಕು, ಕ್ಯೂ ನಿಲ್ಲಬೇಕು. ಇಲ್ಲಿ ಹೆಂಗಾಗಿದೆ ಅಂತ. ಇಲ್ಲಿ ಲೇಔಟ್ಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಭೇಟಿ ಕೊಟ್ಟಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿರುವಂತಹ ನಿವಾಸಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು ಈಗ ಕಂಡು ಬರ್ತಾ ಇದೆ. ಆ ಲಿಸ್ಟನ್ನು ಹಿಡಿದುಕೊಂಡು ಇಲ್ಲಿ ಯಾರು ಇಲ್ಲಿ ವಾಸ ಇದ್ದಾರೆ, ಯಾರು ವಾಸ ಇಲ್ಲ, ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ತಾವು ಯಾವ ಇಲಾಖೆಯಿಂದ ಬಂದಿರುವಂಥದ್ದು, ಏನು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀರಾ? ಸರ್, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬಂದಿದ್ದೀವಿ. ಓಕೆ, ಲಿಸ್ಟ್ ಕೊಟ್ಟಿದ್ದಾರೆ ನಮಗೆ. ಲಿಸ್ಟ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರೇನಂತ ಕನ್ಫರ್ಮ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೋತಾ ಇದ್ದೀವಿ ಸರ್ ನಾವು. ಒಟ್ಟು ಎಷ್ಟು ಮನೆಗಳ ಲಿಸ್ಟು ತಮಗೆ ಸಿಕ್ಕಿರುವಂಥದ್ದು, ಯಾರ್ಯಾರ್ದು ಲಿಸ್ಟ್ ಸಿಕ್ಕಿದೆ ಅಂತ? 188 ಸರ್, 188. ಅವರೆಲ್ಲ ಕೂಡ ಬಾಡಿಗೆದಾರರ ಅಥವಾ ಮಾಲೀಕರ, ಯಾವ ಆಧಾರದ ಮೇಲೆ ತಾವು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಜಸ್ಟ್ ಚೆಕ್ ಮಾಡ್ತಾ ಇದೀವಿ ಅಷ್ಟೇ ನಾವು. ಏನು ನಿರ್ದೇಶನ ಕೊಟ್ಟಿದ್ದಾರೆ ತಮಗೆ? ಈ ಲಿಸ್ಟ್ ಏನಿದೆ, ಲಿಸ್ಟ್ ತೊಗೊಂಡು ಆ ಮನೆ ಹತ್ರ ಹೋಗ್ಬಿಟ್ಟು ಅವ್ರೇನು ಅಂದ್ಬಿಟ್ಟು ಅವರು ಏನು ಡಾಕ್ಯುಮೆಂಟ್ಸ್ ತೋರಿಸ್ತಾರೆ ನಮಗೆ, ಆಧಾರು ಅಥವಾ ವೋಟರ್ ಐಡಿ, ಅವ್ರೇನಂತ ಕನ್ಫರ್ಮ್ ಮಾಡ್ಕೋತಾ ಇದೀವಿ ಅಷ್ಟೇ. ತಾವು ಯಾವ ರೀತಿಯಂಥ ಡಾಕ್ಯುಮೆಂಟನ್ನು ಇಲ್ಲಿನ ನಿವಾಸಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಅವ್ರ ನೇಮ್ ಇರಬೇಕು. ಇಲ್ಲಿ ಏನು ಲಿಸ್ಟ್ ಇದೆ ಅಲ್ಲಿ ನೇಮ್ ಇರಬೇಕು ಅವ್ರದ್ದು. ಒಂದು ವೇಳೆ ತಮ್ಮಲ್ಲಿ ಇರುವಂಥ ಲಿಸ್ಟ್ದಾರರು ಇಲ್ಲಿ ಇಲ್ಲ ಅಂತಂದರೆ ತಾವು ಯಾವ ನಿರ್ಧಾರಕ್ಕೆ ಬರ್ತೀರಾ? ಸರ್, ಅದು ನಮ್ಮ ಹೈಯರ್ ಅಥಾರಿಟಿಗೆ ನಾವು ರಿಪೋರ್ಟ್ ಮಾಡ್ತೀವಿ. ಅವ್ರೇನು ಡಿಸಿಷನ್ ತಗೋತಾರೋ ನೋಡ್ಬೇಕು ಸರ್. ಓಕೆ, ಈಗಾಗಲೇ ಎಷ್ಟು ಜನರ ಅಧಿಕಾರಿಗಳ ತಂಡ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥದ್ದು? ಏನು ಸರ್, ಇಲ್ಲಿ ಎಷ್ಟು ಜನ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದ್ದಾರೆ? ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು 10 ರಿಂದ 12 ಜನ ಅಧಿಕಾರಿಗಳು ಬಂದಿದ್ದೀವಿ, ಸಿಬ್ಬಂದಿ ಮತ್ತು ಅಧಿಕಾರಿಗಳು ಬಂದಿದ್ದೀವಿ ಸರ್. ಇವಾಗಷ್ಟೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ಟೀಮ್ ಮಾಡಿಕೊಂಡು, ಒಂದು 5-6 ಜನ ಟೀಮ್ ಮಾಡಿಕೊಂಡು ಈಗಷ್ಟೇ ಪ್ರಾರಂಭ ಮಾಡಬೇಕು ಸರ್. ಸೊ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಭೇಟಿ ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿನ ನಿವಾಸಿಗಳು ಲಿಸ್ಟ್ ಔಟ್ ಇದೆ, ಒಟ್ಟು 180 ಮನೆಗಳ ಲಿಸ್ಟ್ ಔಟನ್ನು ಮಾಡಿ ಆ ನಿವಾಸಿಗಳ ದಾಖಲಾತಿಗಳನ್ನು ಸಂಗ್ರಹ ಮಾಡಿಕೊಂಡು ಅವರಿಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಾಹಿತಿ ಸಂಗ್ರಹ ಮಾಡಿದ ಬಳಿಕ ಫೈನಲ್ ರಿಪೋರ್ಟನ್ನು IR ಆಫೀಸರ್ಗೆ ತಲುಪಿಸಿ ತದನಂತರ ಅವರಿಗೆ ವಸತಿ ಕಲ್ಪಿಸಬೇಕಾ ಬೇಡವಾ ಅಂತೇಳಿ ನಿರ್ಣಯಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.